ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಚಾನಲ್. ಎಲ್ಲ PUC ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. PUC ವಿದ್ಯಾರ್ಥಿಗಳಿಗೆ 2 ಪೂರ್ವ ಸಿದ್ಧತಾ ಪರೀಕ್ಷೆ ಪ್ರಿಪರೇಟರಿ ಎಕ್ಸಾಮ್ಸ್ ಮತ್ತೆ ಸಾಕಷ್ಟು ಬದಲಾವಣೆಗಳು ತಂದಿದ್ದಾರೆ. ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹೊಸ ಪ್ರಯೋಗ ಅಂದರೆ ಹೊಸ ಒಂದು ಡಿಸಿಷನ್ ತೆಗೆದುಕೊಂಡಿದ್ದಾರೆ. ಇಲ್ಲಿ ಏನಾಗುತ್ತೆ ಅಂದರೆ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಫಲಿತಾಂಶ ಹೆಚ್ಚಳಕ್ಕೆ ಇಲಾಖೆ ಕಡೆಯಿಂದ ಸಾಕಷ್ಟು ರೂಲ್ಸ್ಗಳನ್ನು ತಂದಿದ್ದಾರೆ. ಆ ನಿಟ್ಟಿನಲ್ಲಿ ಸರ್ಕಾರದಿಂದ ಮೊದಲನೇ ಬಾರಿಗೆ 2 ಪೂರ್ವ ಸಿದ್ಧತೆ ಪರೀಕ್ಷೆ ಅಂದ್ರೆ ಪೂರ್ವಭಾವಿ ಪರೀಕ್ಷೆಯನ್ನ ಆಯೋಜನೆ ಮಾಡ್ತಾರೆ. ಲೈಕ್ ನಿಮಗೆ ರಿಸಲ್ಟ್ ನ ಇಂಪ್ರೂವ್ ಮಾಡೋದಕ್ಕೆ 2 ಪ್ರಿಪರೇಟರಿ ಎಕ್ಸಾಮ್ ನ ಮುಂಚೆನೆ ನಿಮಗೆ ಕಂಡಕ್ಟ್ ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮೇನ್ ಥಿಂಗು PUC ರಿಸಲ್ಟ್ ನ ಇನ್ಕ್ರೀಸ್ ಮಾಡಬೇಕು. ಹಾಗಾಗಿ 2 ನಿಮಗೆ ಪೂರ್ವಭಾವಿ ಸಿದ್ಧತಾ ಪರೀಕ್ಷೆ ಪ್ರಿಪರೇಟರಿ ಎಕ್ಸಾಮ್ ನ 2 ನಿಮಗೆ ಕಂಡಕ್ಟ್ ಕೂಡ ಮಾಡ್ತಾರೆ. ಕಾರಣ ರಿಸಲ್ಟ್ ನ ಇನ್ಕ್ರೀಸ್ ಮಾಡೋದಕ್ಕೆ ಅಂಡ್ ನಿಮಗೆ ಅಡ್ಮಿಷನ್ ನ ಹೆಚ್ಚಳ ಮಾಡೋದಕ್ಕೆ. ನಿಮಗೆ ನೋಡಿದ್ರೆ ದ್ವಿತೀಯ PUC ಯಲ್ಲಿ ಬರೋಬ್ಬರಿ 69.16% ವಿದ್ಯಾರ್ಥಿಗಳು ಮಾತ್ರ ಪಾಸ್ ಆಗಿದ್ದಾರೆ. ಸಾಕಷ್ಟು ವಿದ್ಯಾರ್ಥಿಗಳು ಸರ್ಕಾರಿ ಕಾಲೇಜು ವಿದ್ಯಾರ್ಥಿಗಳು ಫೇಲ್ ಆಗಿದ್ದಾರೆ. ಫಲಿತಾಂಶ ಹಿನ್ನಡೆ ಕೂಡ ಆಗಿದೆ. ಪ್ಲಸ್ ಅಡ್ಮಿಷನ್ ಕೂಡ ಕಡಿಮೆ ಆಗಿದೆ. ಖಾಸಗಿ ಕಾಲೇಜುಗಳು ಕೂಡ ಎಲ್ಲ ಕೂಡ ಇನ್ಕ್ರೀಸ್ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ 2025-26ನೇ ಸಾಲಿನ ಅಂದ್ರೆ ಮುಂದಿನ ವರ್ಷದ್ದು ರಿಸಲ್ಟ್ ನ ಇನ್ಕ್ರೀಸ್ ಮಾಡೋದಕ್ಕೆ ಘೋಷಣೆ ಕೂಡ ಮಾಡಿದ್ದಾರೆ. ನಿಮ್ಗೆ ಗೊತ್ತಿರೋ ಹಾಗೆ PUC ಪರೀಕ್ಷೆ ಫೆಬ್ರವರಿ 28ರಿಂದ ಮಾರ್ಚ್ 17ರವರೆಗೂ ನಿಮಗೆ ನಡೀತದೆ. ಹಾಗಾಗಿ 2ನೇ PUC ಪರೀಕ್ಷೆ ನಮಗೆ ಏಪ್ರಿಲ್ 25ರಿಂದ ಮೇ 9ರಂದು ನಡೀತದೆ. ಆ ನಿಟ್ಟಿನಲ್ಲಿ 2 ಎಕ್ಸಾಮ್ಸ್ ಇರೋ ಕಾರಣ ವಿದ್ಯಾರ್ಥಿಗಳಿಗೆ ಘೋಷಣೆ ಕೂಡ ಮಾಡಿರೋದು ಏನಂದ್ರೆ ನಿಮಗೆ ಮೈನ್ ಥಿಂಗ್ 2 ಎಕ್ಸಾಮ್ಸ್ ಇರುತ್ತೆ. ಫಲಿತಾಂಶ ಹೆಚ್ಚಳ ಮಾಡಬೇಕು, ಪೈಪೋಟಿ ಇದೆ. ಹಾಗಾಗಿ ಸರ್ಕಾರಿ ಕಾಲೇಜಲ್ಲಿ ನೀವು ಓದ್ತಾ ಇದ್ರೆ ಮಾಡ್ತಾ ಇದ್ದಾರೆ. ಮತ್ತೆ ನಿಮಗೆ ಸಿಬ್ಬಂದಿ ಕೊರತೆ ಕೂಡ ಇದೆ. ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಸಹಾಯ ಆಗಲಿ ಅಂತ ಮಾಡ್ತಾ ಇದ್ದಾರೆ. ಇಲ್ಲಿ ಏನಂದ್ರೆ ಸ್ಟ್ಯಾಟ್ಸ್ ಮೂಲಕ ನಿಮಗೆ ವಿಶೇಷ ಶೈಕ್ಷಣಿಕ ವಿವರ, ನಿತ್ಯ 1 ತಾಸು ವಿಶೇಷ ತರಗತಿ ಮಾಡ್ತಾರಂತೆ. ಯಾರೆಲ್ಲ ಕಲಿಕೆಯಲ್ಲಿ ಹಿಂದುಳಿದಾರೆ ಅವರಿಗೆ ವಿಶೇಷ ಕ್ರಿಯಾ ಯೋಜನೆ ಮಾಡ್ತಾರಂತೆ. ಮತ್ತೆ ಯಾರೆಲ್ಲ ಟ್ಯಾಲೆಂಟೆಡ್ಸ್ ಇರ್ತಾರೆ ತಜ್ಞರು ಅವ್ರ ಜೊತೆ ತರಗತಿ ಮಾಡ್ತಾರಂತೆ. ವಿದ್ಯಾರ್ಥಿಗಳಿಗೊಂದೇ ಗುಂಪು ಚರ್ಚೆ ಕೂಡ ಮಾಡ್ತಾರಂತೆ. ಘಟಕ ಪರೀಕ್ಷೆ ನಡೆಸ್ತಾರಂತೆ. ನಂತರ ನಿಮ್ಮ ಪಾಲಕರು ಮತ್ತು ಪೋಷಕರ ಜೊತೆ ತಿಂಗಳಿಗೆ 1 ಬಾರಿ ಸಭೆ ಕೂಡ ಮಾಡ್ತಾರಂತೆ. ಇಷ್ಟೆಲ್ಲ ಮೇಜರ್ ಡಿಸಿಷನ್ ನಾವು ತೆಗೆದುಕೊಳ್ತೀವಿ ಅಂತ ಹೇಳಿ ಸರ್ಕಾರದವರು ಘೋಷಣೆ ಕೂಡ ಮಾಡ್ತಾ ಇದ್ದಾರೆ. ಯಾರೆಲ್ಲ ದ್ವಿತೀಯ PUC ವಿದ್ಯಾರ್ಥಿಗಳು ಕೂಡ ಇದ್ದಾರೆ ಅವರು ನೋಡಬೇಕಾಗುತ್ತೆ. ಅಂಡ್ ಇದೇ ರೀತಿ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.